ನೋಡು ಇನ್ನೂ ಯಾವ ಥರ ಬೇಕಂದ್ರೆ ತಗೊಬಿಡು. ನಿನಗೆ ಬೇಕಾಗಿರೋದೆಲ್ಲ ತಗೋ, ನನಗೆ ಬೇಕಾಗಿರೋದೆಲ್ಲ ನಾನು ತಗೊಂಡಿನಿ. ಈಗ ತಟ್ಟಿನೇನು ಎಲ್ಲ ಒಂದೊಂದು ಡಜನ್ ತಗೊಂಡಿದ್ದೀವಿ, ಲೋಟನೂ ಒಂದೊಂದು ಡಜನ್ ತಗೊಂಡಿದ್ದೀವಿ. ಇನ್ನೊಂದು ದೊಡ್ಡ ಪಾತ್ರೆಗಳೆಲ್ಲ ದೊಡ್ಡ ದೊಡ್ಡವ ತಾಮಕ್ಕಾಗುತ್ತೆ. ಇಲ್ಲ ನೀನೇ ತಕ, ಇಲ್ಲ ನಾನು ತಗೊಂಡೋಗ್ತೀನಿ. ಏನು ಮಾಡ್ತೀಯ? ಅಯ್ಯೋ ತಗೊಂಡೋಗಕ್ಕ, ತಗೊಂಡೋಗು, ನಿನ್ಗೆ ಯಾವ ಬೇಕೋ ಎಲ್ಲ ತಗೊಂಡೋಗು, ನಾನು ತಗೊಂತೀನಿ ಬೇಕಾಗಿರವ. ಕುಕ್ಕರನ್ನು ತಗೊಂಡೋಗಿ ದೊಡ್ಡದೆ. ನೀನಾದರೆ ಯಾತನ ಮಾಡಿದ್ರೆ ಅಲ್ಲೇ ಮಾಡೋಕ್ಕಾಗುತ್ತೆ, ಇಸ್ಕೊಂಬರೋಕ್ಕಾಗುತ್ತೆ. ತಗೊಂಡೋಗು, ಏನು ಅಂಥದ್ದೆಲ್ಲ ಏನಿಲ್ಲ. ಸಾಕು ತಟ್ಟೆ ಲೋಟ ಎಲ್ಲ ನನಗೆ ಸಾಕಿನ್ನ ಸ್ಯಾನೇನೆ ಅದು ನಿನಗೆ ತಗೊಂಡೋಗಿ. ನಿಮ್ದು ಯಾಕಂದರೆ ನಿಮ್ಮ ಅಮ್ಮ ಇರೋ ನಿನ್ನ ತಮ್ಮಗಳು ತಮ್ಮ ಹೆಂಡ್ತಿ ಎಲ್ಲ ಬರ್ತಿರಲ್ಲ, ಅದಕ್ಕೇ ನಿಮಗೆ ಬೇಕಾಗ್ತವೆ. ತಗೊಂಡೋಗು, ಪರವಾಗಿಲ್ಲ. ಯಾಕಮ್ಮ ಎಲ್ಲ ಯಾಕೆ ಪಾತ್ರ ಸಾಮಾನುಗಳೆಲ್ಲ ಆಳ್ಕೊಂಡಿದ್ರು? ನನಗೆ ದೇವಕ್ಕೆ ಮನೆ ತಳಿತೀರಿ ಯಾಕಂಡ್ಮಮ್ಮ, ನಾವು ಬೇರೆ ಮನೆಗೆ ಹೋಗ್ತಾ ಇದೀವಿ. ಅಮ್ಮನಿಗೆ ಆಮಂತಕ್ಕೆ ಹೋಗ್ತೀವಿ ನಾವು. ಇಲ್ಲಿ ಕ್ಯಾಂಪಿರಿರ್ತಾರೆ. ಯಾಕೆ ಬೇಡ ಅಂತ ಹೇಳಿಲ್ವೇ ನಾನು? ಅಲ್ಲ ಮನೆ ಎಲ್ಲ ಒಂದೇ ಪಟ್ ಭಾಗ ಆಗ್ಬೇಕು, ಕವಿತಂಬರ ತಕ್ಕ ಯಾತು ಭಾಗ ಕೊಡಲ್ಲ ಅಂತ ಹೇಳಿಲ್ವೇ? ಯಾಕಂಡ್ಮಮ್ಮ, ನೀನು ಏನು ಹೇಳಿದ್ರು ಸಹ್ಯ. ನಮ್ಮ ಪಾಡಿಗೆ ನೀವು ಭಾಗ, ಈಗ ನೀವು ಹಂಚ್ಕೊಡೋದು ಅದೇ, ನಾವು ಹಂಚ್ಕೊಡೋದು ನಾವು ಹಂಚ್ಕೊಂಬೋದು ಅದೇ. ಪಾತ್ರ ಸಾಮಾನಾಗೆಲ್ಲ ಏನಿಲ್ಲ, ಹೊಲದ್ದು ಹಂಗೆ ಇರಲೇಳು. ನಾವು ಮನೆ ಮಾತ್ರ ನಾವು ಅಲ್ಲಿಗೆ ಹೋಗ್ತೀವಿ. ಇವ್ರು ಅಲ್ಲಿಗೆ ಹೋಗ್ತಾರೆ, ನಾವು ಇಲ್ಲೇ ಇರ್ತೀವಿ. ಪಾತ್ರ ಸಾಮಾನುಗಳೆಲ್ಲ ನಾವು ಹಂಚ್ಕೊಂಡು ಹೋಗ್ತೀವಿ. ಅವ್ರಿಗೆ ಬೇಕಾಗಿರೋ ಅವ್ರು ತಂತಾರೆ, ನಮಗೆ ಬೇಕಾಗಿರೋದು ನಾ ತಂತೀವಿ. ಗುದ್ದಾಡಲ್ಲ ಕಿತ್ತಾಡಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ. ನಾವೇನೀಗ ಆರಾಮಾಗಿ ನಾವು ಯಾವ್ದ್ರಾಗೂ ನಾವು ಇದು ಮಾಡ್ಕೊಂಬಂಗೆ, ನಾನು ನಮ್ಮ ರೊಚ್ಚಕ್ಕೆ ಹೆಂಗಿರ್ಬೇಕು ಅನ್ನೋದು ನಮಗೆ ಗೊತ್ತೈತೆ. ನಾವು ಇರ್ತೀವಿ. ಸುಮ್ಮನೆ ಅವಳು ಯಾವಾಗಲೂ ಗೊತ್ತಾಳ, ಅವಳು ಕಾತ್ಕೊಂಡಿರ್ತಾರೆ. ಈಗ ಹೇಳಮ್ಮ ಸುಮ್ಮನೆ, ನೀನು ಏನು ಹೇಳಿದ್ರು ಇಷ್ಟೇನೆ. ನಾವು ಅಲ್ಲೇನೇ ದಿನ ಕೇಳಿ ಮಮ್ಮ ಬೇರೆ ಹೋಗ್ತೀವಿ ಕಣ್ಮಮ್ಮ, ನಮ್ಮ ಮಗನೂ ಮದುವೆ ಆಯ್ತು, ನನ್ನ ಮಗಂದು ಮದುವೆ ಆಯ್ತು, ಅವಳ ಮಗಳದು ಮದುವೆ ಆಯ್ತು, ಜಾಸ್ತಿ ಸಂತೆ ಹೆಂಗೆ ಇರೋಕ್ಕಾಗುತ್ತೆ ಬಿಡು, ನಾವು ಬೇರೆ ಹೋಗ್ತೀವಿ, ಅವ್ರು ಬೇರೆ ಹೋಗೋಣ ಅಂತೇಳಿ ನಾವು ದಿನ ಕೇಳಿ ಸಾಕಾಯ್ತು. ಎಷ್ಟು ಕೇಳಿದ್ರು ನೀನು ನಮ್ಮ ಕವಿತಂಬರ್ಬೇಕು, ಅವಳು ಬರೋಲ್ಲ. ಇವಾಗ ನಮ್ಮ ಕಮಲತ್ತೆ ಇಲ್ಲದ್ದು ಹೇಳ್ಕೊಡುತ್ತೆ, ಅವಳಿಗೆ ಬರಲ್ಲ. ಅವಳು ನಮ್ಮ ಕಮಲತ್ತೆ ಏನಂತಾಳೆ, ಸೈನ್ ಹಾಕ್ಕೊಡೋಕ್ಕೆ, ಅಲ್ಲ ಸೈನ್ ಹಾಕಬೇಡ ನೀನು ಹೊಲಕ್ಕೆಲ್ಲನ ಹಿಂಗೆ ಅಂತಾಳೆ. ಅವಳನ್ನ ಯಾರು ಕರಿಯಕ್ಕೆ ಹೋಗ್ತಾರೆ? ನಾವು ಕರಿಯಕ್ಕೆ ಹೋದ್ರೆ ಅಂತ ಅವಳು ಬರೋದು. ಇವಾಗಮ್ಮತ್ತೆ ಕರೆದ್ರೆ ತಾನೇ ಬರೋದು ಹೆಣ್ಮಕ್ಳು. ನೀವು ಅತ್ತಿಯರು ನೀವೆಲ್ಲ ಕರೀಲಿಲ್ಲ ಅಂದಿದ್ರೆ ಅದೇ ಕರೆದ್ರೆ ತಾನೇ ಬರೋದು. ಕರಿಬೇಕು ಹೋಗಿ, ಬರಮ್ಮ ಬಾಗೆ ಮಾಡ್ಕೊಂತೀವಿ, ಸೈನ್ ಹಾಕ್ಕೊಡ್ಬಂತಿ ಅಂತ ಕರಿಬೇಕು. ಮತ್ತೆ ಕರಿಬೇಕು ಕಣಮ್ಮ ಹೆಣ್ಮಗ್ಳನ್ನ. ನೀವು ಕರಿದಂಗೆ ಸುಮ್ಮನಿದ್ರೆ ಅಲ್ಲ, ಇಬ್ರು ಹೋಗ್ಬೇಡ್ರಿ, ಒಟ್ಟು ಸುಮ್ಮನೆ ಇರೋದು ಕಲ್ಕೊಳ್ರಿ. ನೀವು ಇಲ್ಲೂ ದಾವತಾರಾಡ್ಬೇಡ್ರಿ. ಏನು ಹೇಳಿದ್ರು ಇಷ್ಟ ಕಣ್ಮಮ್ಮ, ನಾವು ಅಲ್ಲೇ ಎಲ್ಲ ತಗೊಂಡಿದ್ದೀವಿ, ಅಲ್ಲೇ ತಗೊಂಡೋಗಿ ಇಕ್ಕೊಂಡಿದ್ದಾವೆ ಅಕ್ಕಯ್ಯ. ಇವಾಗ ನಮಗೆ ಇವ್ರಿಗೆ ಬೇಕಾಗಿರೋದೆಲ್ಲ ತಗೊಂಡು ಹೋಗ್ತಾರೆ, ನಾವು ಇಲ್ಲಿ ಇರ್ತೀವಿ ಅಷ್ಟೇ. ನಮ್ಮ ಪಾಡಿಗೆ ನಾವೀಗ ನಿನ್ನ ಕಾತ್ಕೊಂಡಿದ್ರೆ ಅಷ್ಟೇ. ಹೊಲದ್ದು ಯಾವಾಗಲೂ ಆಗುತ್ತೆ. ಹೊಲ ಬೇಕಾದ್ರೆ ಯಾವಾಗಲೂ ತಾಮಕ್ಕಾಗುತ್ತೆ. ಅವಳು ಬಂದು ಸೈನ್ ಆಗ್ತದೆ, ನಾವಂತೂ ಕೇಳಕ್ಕೆ ಹೋಗಲ್ಲ, ನಾವಂತೂ ಕರಿಯಕ್ಕೆ ಹೋಗಲ್ಲ. ಅವಳು ಇವಾಗ ನಾವೇನು ಕೊಟ್ಟಿಲ್ಲ ಅಂತ ನಮ್ಮನ್ನ ಬಾಯಿಗೆ ಬಂದಂಗೆ ಬೈತಾಳೆ. ನಾವೇನೇನು ಬರ್ಸ್ಕೊಂಡಿದ್ವಿ, ಮುಂಚೆಗೇನೆ ಕೊಡ್ತೀವಿ ಕಣಮ್ಮ ಅಂತ ಅವಳೇನೇನೇನು ಬಂದು ನಮಗೆ ಕಷ್ಟ ಸುಖಕ್ಕಾಗವಳೆ. ನಾವೇನು ಎಂದೇನೋ ಅವಳಿಗೇನೇನು ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ. ನಾವು ಅದಕ್ಕೆ ಬಿಡು ಮಾತಾಡಬಾರ್ದು, ಮಾಮನ ಎದುರು ಮಾತಾಡಬಾರ್ದು, ಯಾರೆದ್ರಿಗೂ ಮಾತಾಡಬಾರ್ದು ಅಂತ ನಾವು ಅನುಸರಿಸಿದ್ದೀವಿ. ಅಕ್ಕ ಇನ್ಮೇಲೆ ನಾನು ಅನುಸರಿಸಲ್ಲ ಚಕಯ್ಯ. ಏನು ಕೊಟ್ಟಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ಹೆಂಗೆ ಸರಿ ಆಗುತ್ತೆ ಮಮ್ಮ? ಅವಳೆಲ್ಲನೂ ಬೇರೆ ಕಡೆಗೆ ತಂದು ಮಾಡಬೇಕಪ್ಪ. ಅವ್ನು ನನಗೆ ವೇದನ ಬಾಯಿಗೆ ಬಂದಂಗೆ ಅಂತಾಳೆ. ಹಂಗಂದ್ರೆ ಯಾರು ಅನ್ನಿಸ್ಕೊಂಬಲ್ಲ, ಯಾರು ಹೋಗಲ್ಲ. ಅಲ್ಲಿ ಬಿದ್ದಿರ್ಲಿ ಬಿಡು, ಏನು ಹೊಲ ಏನು ನಮಗೇನು ಹೆಸ್ರಿಗೆ ಮಾಡಿಸ್ಬೇಡ, ನಿನ್ನ ಹೆಸರಿಗೆ ಇರಲಿ ಹೇಳು, ನಿನ್ನ ಹೆಸರಿಗೆ ಇರಲಿ, ಏನು ಮಾಡಿಸ್ಬೇಡ ನೀನು, ಅಲ್ಲೇ ಇರಲಿ ಹೇಳು ಅಲ್ಲ. ನಾವು ಬೇರೆ ಹೋಗ್ತೀವಿ, ಒಟ್ಟಿನಲ್ಲಿ ನಮ್ಮ ಮನೆಗೆ ನಾವು ಹೋಗ್ತೀವಿ, ಇವ್ರ ಮನೆಗೆ ಇವ್ರು ಇರ್ತಾರೆ ಅಷ್ಟೇ. ಇದು ನಮ್ಮ ಮನೇನೇ, ಆದ್ರೂ ನಾವು ಆ ಮನೆಗೆ ಹೋಗ್ತೀವಿ. ಇವಳು ಇರಲಿ ಹೇಳಿ ಇಲ್ಲಿ ಅಷ್ಟೇ. ನಮಗೇನು ಅದೇ ಇದೆ ಎಂಬುದೇನಿಲ್ಲ. ನಾವು ಮಾತ್ರ ಕಿತ್ತಾಡಲ್ಲ. ವಾರ್ಗಿತ್ತಾರೆ ಅವಳು ಏನು ಅನ್ಕೊಂಡವಳೆ, ನಾನು ಹೋಗ್ಲಿಲ್ಲ ಅಂದರೆ ಇವರಿಬ್ರು ಗುದ್ದಾಡ್ತಾರೆ, ವಾರ್ಗಿತ್ತಾರೆ ಇಬ್ರು. ನಾನು ಬಂದು ಅವಾಗ ಕರೀತಾರೆ, ಬಾರಮ್ಮ ನಾವು ಭಾಗ ಹೋಗ್ತೀವಿ ಅಂತ ನಾನು ಕರೀತಾರೆ ಅಂತ ತಿಳ್ಕೊಂಡೆ. ನಾವು ಗುದ್ದಾಡಲ್ಲ ಮಾಮ, ನಾವು ಗುದ್ದಾಡಲ್ಲ. ಒಂದು ಸರಿಸ್ಕೊಂಡು ನಾವು ನಮ್ಗೇನು ಬೇಕಾದ್ ನಾವು ತಗೊಂಡು ಹೋಗ್ತೀವಿ. ನಾವು ಗುದ್ದಾಡಲ್ಲ. ನಾನು ನಮ್ಮ ಕೆಂಪಿ ಯಾವತ್ತೂ ಸದಾ ಹಿಂಗೆ ಇರ್ತೀವಿ. ನಾವು ಅವಳೆದ್ರಿಗೆ ಇನ್ನೂ ಚಾಲೆಂಜ್ ಆಗಿದ್ದು ತೋರಿಸ್ತೀವಿ. ನಾವಳು ಹಂಗೆ ಕಣಕ್ಕೆ ಅಂದ್ಕೊಂಡಿರೋದು. ಇವರಿಬ್ರು ಗುದ್ದಾಡ್ಕೊಂಡು ಬೇರೆ ಹೋಗ್ಬೇಕು ಅಂತ ಅಂದ್ಕೊಂಡವ್ರೆ. ಅದಕ್ಕೆ ಮತ್ತೆ ಇಲ್ಲ ಸಲದೆಲ್ಲ ಪಿಟಿಂಗ್ ಇರ್ತಾರೆ. ಯಾಕೆ ಗುದ್ದಾಡೋಣ ನಾವು ಹೊಲ ಮನೆಗೂ ಗುದ್ದಾಡಲ್ಲ, ಪಾತ್ರ ಸಾಮಾನಿಗೂ ಗುದ್ದಾಡಲ್ಲ. ಒಬ್ಬೊಬ್ರು ಹೊಲ ಮನೆಗೂ ಪಾತ್ರ ಸಾಮಾನಿಗೆ ಎಲ್ಲ ಗುದ್ದಾಡ್ತಾರೆ. ಗುದ್ದಾಡ್ಲಾಳು ಯಾಕಪ್ಪ, ಯಾಕೆ ಇವರೆಲ್ಲ ಹಿಂಗೆ ಯಾಕಂತ ಇವರೆಲ್ಲ ಪಾತ್ರ ಸಾಮಾನೆಲ್ಲ ಇಟ್ಕೊಂಡವ್ರೆ. ಅವರು ಬೇರೆ ಹೋಗ್ತಾರಂತ ಬೇರೆ ಮನೆಗೆ. ಅದಕ್ಕೆ ನಾನು ಕವಿತಂಬರವರೆಗೂ ಹೋಗ್ಬೇಡ್ರಿ ಅಂದ್ರೆ ಹೋಗ್ತೀವಿ ಅಂತ. ಮತ್ತೆ ಅವಳಿಗೂ ಭಾಗ ಐತೆ ಎಲ್ಲಾದ್ರಾಗೂ. ಹೊಲ ಮನೆಯಾಗ ಎಲ್ಲ ಭಾಗ ಐತೆ. ಅದೇಂಗೆ ಬೇರೆ ಹೋಗ್ತಾರೆ ಇವರು? ಹೋಗ್ತೀವಿ ಕಣತೆ, ನೋಡು ಹೋಗ್ತೀವಿ. ಹೋಗಿ ಕಾಪುರ ಮಾಡಲಿಲ್ಲ ಅಂದ್ರೆ ಕೇಳು. ನಾವು ಇವಾಗೇನು ಹೊಲ ಹಂಗೆ ಇದ್ರು ಇರ್ಲೇಳು. ನಮ್ಮ ಪಾಡಿಗೆ ನಾವು ನಮ್ಮ ಮನೆಗೆ ನಾವು ಹೋಗ್ತೀವಿ ಅಲ್ಲಿ ಅಷ್ಟೇ. ಈ ಮನೆಗೆ ಇವ್ರು ಇರ್ತಾರೆ. ನೀವಿಲ್ಲಾದ್ರೂ ಇರ್ಬೋದು, ಅಲ್ಲಾದ್ರೂ ಇರ್ಬೋದು, ಏನಾದ್ರು ನಿಮ್ಗೆ ಇಷ್ಟ ಬಂದಿಟ್ಟಾಗ ಇರ್ಬೋದು ಅಷ್ಟೇ. ನಾವೇನು ಯಾತು ನಿಮ್ಮನ್ನ ಕೇಳಲ್ಲ. ಮಗಳನ್ನ ಕರಿಬೇಕು. ಅದು ಹೆಂಗೆ ದೊಡ್ಡರು ಕುಕ್ಕೊಂಡು ನಾಲ್ಕು ಕುಕ್ಕೊಂಡು ಅಂದ್ಕೊಡ್ಬೇಕು. ನಾಳೆ ದಿನ ನೀವು ಕಿತ್ತಾಡ್ದಾಗ ಆಮೇಲೆ ಅಂತೀರ ಇದೇ ಅಂತದೆ. ಮೊದಲು ಯಾರನ್ನ ಭಾಗ ಹೋಗ್ತಾರೆ ಅಂಟಮ್ಗಳು ಅಂದರೆ ಊರಾಗೆಲ್ಲ ನಾಲ್ಕು ಕಾರ್ದು ಭಾಗ ಪಾತ್ರ ಸಮಾನ ಆಗಲಿ ಒಂದು ಚಮಚದಿಂದ ಹಿಡ್ದು ಹಂಚ್ಕೊಡೋರು. ನೀವೇ ಹಂಚ್ಕೊಂಡು ಹೋದ್ರೆ ಅದೇನು ಸರಿ ಆಗುತ್ತೆ? ನಾವು ಹಂಗೇನೆ, ನಮಗೇನೇನು ಯಾರು ಬೇಡ. ನಾಳೆ ದಿನ ನಾವೇನು ಜಗಳ ಆಡಲ್ಲ. ನಾನು ನಮ್ಮ ರೊಚ್ಚಕ್ಕೆ ಯಾವಾಗಲೂ ಹಿಂಗೆ ಇರ್ತೀವಿ. ನಾವಿಬ್ರು ಗುದ್ದಾಡ್ಲಿ ಅಂತ ಎಷ್ಟೋ ಜನ ಕಾತ್ಕೊಂಡಿದ್ದಾರೆ. ನಾವೇ ಗುದ್ದಾಡೋಣ ಅಲ್ವೇನಕ್ಕ? ಏನು ಪಾತ್ರ ಸಾಮಾನಿಗೆ ಏನು ದುಡ್ಡು ಕೊಟ್ಟು 1000 ರೂಪಾಯಿ 5,000 ರೂಪಾಯಿ ಇದ್ರೆ ತುಂಬ ಪಾತ್ರ ಸಾಮಾನು ತಂದಿಕ್ಬೋದು.
ಎಲ್ಲ ಯೋಸ್ಬೇಕಾದ್ರೆ ತರ್ಬೋದು ಪಾತ್ರ ಸಾಮಾನಿಗೆ ಏನು ಬಾರ ಹೋದ್ರೆ ಹೋಗ್ಲಿ ಅಕ್ಕ ನೀನೇ ತಗೊಂಡೋಗಕ್ಕ ಬೇಕಾದ್ರೆ ನಾನೇ ಹೊಸ ತಾಂಬ್ತೀನಿ ಅಷ್ಟೇನೆ ಅಷ್ಟೇ ಕಣ್ಕೆಂಪಿ ನೀನೇ ಇಕ್ಕೊಂಡ್ರು ನಾನೇ ಹೊಸ ತಾಂಬ್ತೀನಿ ನಾವು ಗುದ್ದಾಡಲ್ಲ ಕಣತ್ತೆ ನಾವು ಗುದ್ದಾಡಲ್ಲ ನಾವು ಆರ್ಗಿತ್ತಾರೆ ನಾವು ಯಾವತ್ತೂ ನಾವು ಗುದ್ದಾಡಲ್ಲ ನಾವಿಬ್ರು ಸ್ವಂತ ಅಕ್ಕ ತಂಗಿಯರಿಗಿನ ಹೆಚ್ಚಾಗಿದ್ವಿ ನಾನು ನಮ್ಮ ಕೆಂಪಿ ಗೊತ್ತೇ ನೀವೇನು ಹೇಳಿದ್ರು ಇಷ್ಟೇನೆ ನಾವಿಬ್ರು ಬೇರೆ ತಕೊಂಡು ಹೋಗ್ತಾ ಇದೀವಿ ಅಂದರೆ ಹೋಗ್ತಾ ಇದೀವಿ ಅಷ್ಟೇನೆ ನಿಮ್ಮದೇನು ನಡೆಯಲ್ಲ ನಾವು ಎಷ್ಟು ದಿನ ಅಂತ ಕೇಳೋಣ ಮಾಮ ನಿಂದ ಮಾತಾ ಬಿಡು 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 ಅಂತೇಳಿ ನಾನು ನಿನಗೆ ಬೆಲೆ ಕೊಟ್ಟಿದ್ದೀನಿ ಮಾಮ ಅವಳು ಮಾತಾ ಕಂಬ್ಲಿ ಮಾತು ಕೇಳ್ಕೊಂಡು ಕವಿತಮ್ಮ ಬರಲಿ ಅವಳು ಹಂಚ್ಕೊಡಕ್ಕೆ ಅವಳು ಬರಲಿ ಅಂತಂದ್ರೆ ಅದು ಹೆಂಗೆ ಸರಿ ಆಗುತ್ತೆ ನಮ್ಮ ಅತ್ತೆ ಇಲ್ಲದ್ದು ಹೇಳ್ಕೊಡುತ್ತೆ ಅವಳಿಗೆ ಹಂಗೆ ಕಣೆ ಅಂತ ಅವಳು ಚಿಕ್ಕಮ್ಮ ಅಂತ ಇಲ್ಲದ್ದು ಅವಳು ಮಾತಾಡ್ತಾಳೆ ಈ ಅಮ್ಮ ಇಲ್ಲದ್ದು ಹಚ್ಚಿಕೂತು ಫೋನ್ನಾಗಿ ನನಗೆಲ್ಲ ಗೊತ್ತಿಲ್ವಿ ನಾನೆಲ್ಲ ತಿಳ್ಕೊಂಡು ಮಾತಾಡ್ತಾ ಇರೋದು ಕಣ್ಮಮ್ಮ ಏನೋ ಬಿಡು ನಮ್ಮ ಮಾಮ ದೊಡ್ಡ ಮನುಷ್ಯ ಮಾತಾಡಬಾರ್ದು ಅಂತ ನಾನು ಸುಮ್ಮನಿದ್ದೀನಿ ನಾನು ನಮ್ಮ ಕೆಂಪಿ ಯಾವಾಗಲೂ ಹಿಂಗೆ ಇರ್ತೀವಿ ನಾವು ಯಾವ ವಿಚಾರದಾಗ ಆಗಲಿ ನಾವು ಗುದ್ದಾಡಕ್ಕೆ ಹೋಗಲ್ಲ ನಾವು ಒಂದು ಸರಿಸ್ಕೊಂಡು ಹೋಗ್ತೀವಿ ಅದು ಎಂಥದೇ ಬರಲಿ ಹೇಳು ಅದೇ ಮತ್ತೆ ಅಷ್ಟೇ ಇವಾಗ ಇನ್ನೇನು ನಮ್ಮ ಪಾತ್ರ ಸಾಮಾನು ಒಂದು ಹಂಚ್ಕೊಂಡ್ರೆ ಹೊಲ ಅಲ್ಲೇ ಬಿದ್ದಿರ್ಲಿ ಹೇಳಿ ಇನ್ನೊಂದು ಅರ್ದಿನ ಅದೇನು ಎತ್ತು ಹೋಗಲ್ಲ ಹೊಲ ಅದಕ್ಕೇನು ಕಾಲು ಬರೋಲ್ಲ ಕೈ ಬರೋಲ್ಲ ಅಲ್ಲಿರುತ್ತೆ ಇನ್ನೂ ವರ್ಷ ಆದರೂ ಅದು ನಮಗೆ ಬರೋದು ಬಾ ನೋಡಪ್ಪ ಏನು ನಿಮ್ಗೇನು ಬೆಲೆನೇ ಇಲ್ವೇ ಹಂಚ್ಕೊಡತಕ್ಕ ಒಂದು 2 ದಿನ ಸುಧಾರ್ಸಕ್ಕಾಗಲ್ವೇ ಏನು ಆತ್ರದಾಗ ಇದ್ದಾರೆ ಇವ್ರು ಇಬ್ಬರಾಳೂ ಅಬ್ಬಬ್ಬಬ್ಬ ಒಂದು 2 ದಿನ ಸುಧಾರ್ಸಕ್ಕಾಗಲ್ವೇ ಈ ಪಾಟಿ ಯಾತ್ರ ಮಾಡಬಾರ್ದು ಅಲ್ಲಿ ಇಷ್ಟೊಂದು ಅಯ್ಯೋ ಈ ಪಾಟಿ ಯಾತ್ರ ಮಾಡಿದ್ರೆ ನಾನು ನೋಡಲಿಲ್ಲಪ್ಪ ನಾವೇನು ಆತ್ರ ಮಾಡ್ತಿಲ್ಲ ನಾವು ಅಲೇನೆ ಯೋಸ್ತಿನಿಂದ ಕೇಳ್ತಾ ಇದ್ದೀವಿ ಬಿಡಪ್ಪ ನೆನ್ನೆ ಕೇಳಿ ಇವತ್ತು ಹೋಗ್ತಾ ಇದ್ದಾರೆ ಎಂಬುದಾದ್ರೆ ಅದು ಆತ್ರ ಅಂಬತ್ ಕಾಣತ್ತೆ ನಾವು ಅಲೇನೆ 6 ತಿಂಗಳು 3 ತಿಂಗಳಿಂದಲೇ ಕೇಳ್ತಾ ಇದ್ದೀವಿ 6 ತಿಂಗಳಾತ್ ನಾವು ಕೇಳಿ ಮಾಮ ಭಾಗ ಕೊಡು ಮಾಮ ನಾವು ನನ್ನ ಮಗಂದು ಬೇರೆ ನಮ್ಮ ಮಗಂದು ಮದುವೆ ಆಯ್ತು ನಾವು ಬೇರೆ ಇರ್ತೀವಿ ಅವ್ರ ಮಗಳದು ಆಯ್ತು ಅವರು ಬೇರೆ ಇರ್ತಾರೆ ಚೆನ್ನಾಗಿದ್ದಂಗೆ ಬೇರೆ ಹೋಗ್ಬೇಕು ಸುಮ್ಮನೆ ಗುದ್ದಾಡ್ಕೊಂಡು ಬೇರೆ ಹೋಗೋದಕ್ಕಿಂತ ನಾನು ಚೆನ್ನಾಗಿದ್ದಂಗೆ ಬೇರೆ ಹೋಗ್ಬಿಟ್ರೆ ಯಾರು ಏನು ಮಾತಾಡಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಹೆಂಗಾತ ಎಲ್ಲರೂ ಚೆನ್ನಾಗಿರ್ಬೋದು ಸುಮ್ಮನಾತ ಅಂತ ಹೇಳಿ ನಾವು ಎಷ್ಟು ನಾನು ಒಳ್ಳೆ ಮಾತನ್ನ ಕೇಳೋಣ ಅಲ್ಲ ಅಮ್ಮನ ಬರ್ಲಿ ಕಣಮ್ಮ ಅಂತಂದ್ರೆ ನಾನು ಮತ್ತೆ ಎಷ್ಟಂತ ಸುಧಾರ್ಸೋಣ ಅದಕ್ಕೆ ನಾವಿಬ್ರು ಮಾತಾಡ್ಕೊಂಡ್ವಿ ತಗಿ ಬರೀ ಪಾತ್ರ ಸಾಮಾನಿಗೆಲ್ಲ ಯಾರೇ ಹಾಕ್ಬೇಕು ಹಂಚ್ಕೊಡಕ್ಕೆ ನಮಗೆ ಬೇಕಾದವ್ ನಾನು ತಾಂಬ್ತೀನಿ ಅವಳಿಗೆ ಬೇಕಾದವಳು ಅವಳು ತಾಂಬ್ತಾಳೆ ಅಂತ ನಾವಿಬ್ರು ನಿರ್ಧಾರ ಮಾಡ್ಕೊಂಡು ನಾವು ಅದಕ್ಕೆ ತಾಮಕ್ ನಿಂತ್ಕೊಂಡ್ವಿ ನಾವು ಯಾರೇನು ಹೇಳಿದ್ರು ಇಷ್ಟೇನೆ ಹೋಗ್ತಾ ಇದೀವಿ ಅಂದ್ರೆ ಹೋಗ್ತಾ ಇದೀವಿ ಯಾರೇನು ಮಾಡ್ತಾರೆ ಮಾಡಲಿ ನೋಡ ಹೆಂಗೆ ತಡಿತಾರೆ ತಡೀಲಿ ಅಕ್ಕ ನಾ ಅದು ಹೆಂಗೆ ತಡಿತಾರೆ ತಡೀಲಿ ನೋಡೋಣ ನಾವು ಹೋಗಿದ್ದೆ ಈಗ ಯಾರಿಗಾಗಲಿ ತಾಳ್ಮೆ ಎಂಬುದು ಇರುತ್ತೆ ಎಷ್ಟಂತ ಅನ್ಸರಿಸ್ತಾರೆ ಹೇಳು ಅನ್ಸರ್ಸರಾಗ್ಲಿ ಹೇಳು ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಹಿಂಗೆ ಮಾಡಿದ್ರೆ ಹೆಂಗೆ ಏನು ನೋಡಿ ನಮ್ಗೆ ಯಾಕೆ ಬೆಲೆ ಕೊಟ್ಟರು ಯಾಕೆ ಕೇಳ್ತಾರೆ ನಾವು ಹಿಂಗೆ ಮಾಡಿದ್ರೆ ಹೆಂಗೆ ನಮ್ಗೆ ಯಾಕೆ ಬೆಲೆ ಕೊಟ್ಟರು ಅಂಬುದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಹೋದ್ರೆ ಯಾವುದೂ ಇರಲ್ಲ ಏನು ಬಿಡು ಏನು ನಮಗೆ ಏನು ನಾವು ಹೇಳ್ದಂಗೆ ಕೇಳ್ತಾರೆ ಅಂತ ಎಷ್ಟೋ ನಮ್ಮನ್ನ ಸಾಗರ ತಕೊಂಡು ಹಿಂಗೆ ಮಾಡಿದ್ರೆ ಯಾರು ಸುಮ್ಮನೆ ಇರಲ್ಲ ನಾನು ಏನೋ ಮಾಡ್ಬೇಕು ಅಂತಿದ್ದೆ ನೋಡಿ ಇಬ್ಬರಳು ನನಗೆ ಇವರಿಬ್ಬರು ಗುದ್ದಾಡ್ಬೇಕು ಅಂಬೋದೇ ಇದ್ದಿದ್ದು ಅವಳನ್ನ ಕರೆಸಿ ಇವರಿಬ್ಬರು ಗುದ್ದಾಡಿದ್ರೆ ಚೆನ್ನಾಗಿರ್ತಿತ್ತು ಏನು ಮಾಡ್ತೀನಿ ನಾವು ಹೇಳ್ದಂಗೆ ಸುಸ ಕೇಳಲ್ವಲ್ಲ ನನಗೆ ಆ ಹೆಣ್ಣು ಮದುವೆ ಮಾಡ್ಕೊಂಬೋದು ಇಷ್ಟ ಇರಲಿಲ್ಲ ಸಾನೂನ ಮತ್ತು ಇವಳನ್ನೂ ಅಲ್ಲಿ ಕೊಡೋದು ಇಷ್ಟ ಇರಲಿಲ್ಲ ನಾವು ಹೇಳಿರೋ ಮಾತಿಗೆ ಬೆಲೆ ಕೊಡ್ಲಿಲ್ವಲ್ಲ ಅಂಬೋದು ನಮ್ಗೆ ಅದೇ ಸಿಟ್ಟು ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.